ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಸದ್ದಿಲ್ಲದೆ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ನಡೀತಾ ಇದೆ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಪವರ್ ಮ್ಯಾನ್ಗಳು ಅಥವಾ ಲೈನ್ ಮ್ಯಾನ್ಗಳು ಬಂದು ಈ ರೀತಿ ಇರ್ತಕ್ಕಂಥ ಅರ್ಜಿನ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಈ ಒಂದು ಫಾರಮ್ನ ಫಿಲಪ್ ಮಾಡಿ ಮತ್ತೆ ಕೂಡ ಅವ್ರಿಗೆ ಕೊಡಬೇಕು. ನೀವು ಕೂಡ ಫಿಲಪ್ ಮಾಡಿಲ್ಲ ಅಂದರೆ ಅವರೇ ಕೂಡ ಫಿಲಪ್ ಮಾಡ್ಕೋತಾರೆ. ಈ ಅರ್ಜಿಲಿ ಏನೇನು ಡೀಟೇಲ್ಸ್ನ ಕೇಳಿದ್ದಾರೆ, ನೀವು ಏನೇನು ದಾಖಲಾತಿಗಳನ್ನ ಕೊಡಬೇಕು, ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸದ್ಯದಲ್ಲಿ ರಾಜ್ಯದಲ್ಲಿ ಈಗ 2 ಕೆಲಸಗಳು ನಡೀತಾ ಇದೆ. ಒಂದು ಮತದಾರರ ಪರಿಷ್ಕರಣೆ SIR ನಡೀತಾ ಇದೆ. ಮತ್ತೊಂದು ಕೆಲಸ ಅಂದರೆ ಗೃಹಜ್ಯೋತಿ ಫಲಾನುಭವಿಗಳ ಮತ್ತೆ ಪರಿಶೀಲನೆ, ಅವ್ರು ಕರೆಕ್ಟಾಗಿ ಅಪ್ಲೈ ಮಾಡಿದಾರಾ ಇಲ್ಲ ಏನಾದ್ರು ಫೇಕಾಗಿ ಅಕೌಂಟ್ಗಳು ಮಾಡಿ ಅಪ್ಲೈ ಮಾಡಿದಾರಾ ಅಂತ. ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಕರೆಂಟು ಕರೆಕ್ಟಾಗಿ ಗೃಹ ಬಳಕೆಗಾಗಿ ಬಳಕೆ ಆಗ್ತಿದೆಯಾ, ಏನಾದರೂ ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡಿ ಏನಾದರೂ ರಾಂಗ್ ರೂಟಲ್ಲಿ ಕನೆಕ್ಷನ್ ತೊಗೊಂಡು ಅಪ್ಲೈ ಮಾಡ್ಕೊಂಡು ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಆ ಪರಿಶೀಲನೆ ಕೂಡ ಈ ಒಂದು ಕಾರ್ಯದಲ್ಲಿ ಕೂಡ ನಡೆಯುತ್ತೆ. ಸ್ನೇಹಿತರೆ, ಈ ರೀತಿ ಇರ್ತಕ್ಕಂಥ ಫಾರಮ್ನ ಕಂಪ್ಲೀಟಾಗಿ ಯಾವ ರೀತಿ ತುಂಬೋದು, ನೀವೇ ಕೊಡಬೇಕಾದ್ರೂ ತುಂಬೋದು, ಇಲ್ಲಾಂದರೆ ಪವರ್ ಮ್ಯಾನ್ಗಳು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಫಾರಮ್ಗಳನ್ನ ಫಿಲಪ್ ಮಾಡಿ ಕೊಡ್ತಾರೆ. ನೀವು ಮುಂದೆ ಏನೇನು ದಾಖಲಾತಿಗಳು ಜೋಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಈ ರೀತಿ ಇರ್ತಕ್ಕಂಥ ಫಾರಮಲ್ಲಿ ಮೇಲ್ಗಡೆ ಒಂದು ಫೋಟೋನ ಅಂಟಿಸ್ಲಿಕ್ಕೆ ಕಾಲಮ್ ಇದೆ, ಅಲ್ಲಿ ನಿಮ್ಮದು ಒಂದು ಕಲರ್ ಪಾಸ್ಪೋರ್ಟನ್ನು ಕೊಡಬೇಕು. ಅದೇ ರೀತಿ ಫಸ್ಟ್ ಒನ್ನಲ್ಲಿ ಬಂದು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಚೆಸ್ಕಾಮು, ಹೆಸ್ಕಾಮು, ಬೆಸ್ಕಾಮ್ ಅಂತ ಬರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ಸೆಕೆಂಡ್ನೇ ಕಾಲಮಲ್ಲಿ ವಿದ್ಯುತ್ ಬಿಲ್ಲಿನ ಸಂಖ್ಯೆನ ಹಾಕಬೇಕು. ಮೂರನೇ ಕಾಲಮಲ್ಲಿ ಫಲಾನುಭವಿಗಳ ಆಧಾರ್ ಸಂಖ್ಯೆನ ನಮೂದಿಸಬೇಕು. ಹಾಗೆಯೇ 4ನೇ ಕಾಲಮಲ್ಲಿ ಆಧಾರ್ ಕಾರ್ಡಲ್ಲಿರುವಂತೆ ಫಲಾನುಭವಿಯ ಹೆಸರನ್ನ ಹಾಕಬೇಕು. 5ನೇ ಕಾಲಮಲ್ಲಿ ಗೃಹಜ್ಯೋತಿ ಯೋಜನೆ ನೋಂದಾಯಿತ ಫಲಾನುಭವಿಯ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಬೇಕು. ನಂತರ 6ನೇ ಕಾಲಮಲ್ಲಿ ಫಲಾನುಭವಿಯು ಬಾಡಿಗೆ ಮನೆಯಲ್ಲಿದ್ದಾನ ಇಲ್ಲ ಮಾಲೀಕನ ಅಂತ ಕೇಳುತ್ತೆ, ಅದನ್ನು ಟಿಕ್ ಬಾಕ್ಸ್ ಮಾಡಬೇಕು. ಒಂದು ವೇಳೆ ಟೆನೆಂಟ್ ಅಥವಾ ಬಾಡಿಗೆದಾರ ಆಗಿದ್ದರೆ ಇಲ್ಲಿ ನೀವು ಸೇಲ್ ಅಗ್ರಿಮೆಂಟ್ ಅಥವಾ ಬಾಡಿಗೆ ಕರಾರು ಪತ್ರನ ಕೊಡಬೇಕಾಗ್ತದೆ. ಹಾಗೆಯೇ 7ನೇ ನೀವು ಕಾಲಮಲ್ಲಿ ಬಂದು ಫಲಾನುಭವಿಗಳು ಪಡಿತರ ಚೀಟಿ ಹೊಂದಿರೋ ಮಾಹಿತಿ ಇದೆ ಅಂತ ಕೇಳುತ್ತೆ. APL BPL ಯಾವುದೂ ಇಲ್ಲ ಅಂತ ಇದೆ, ಅಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ಒಂದು ವೇಳೆ BPL ಕಾರ್ಡ್ ಹೊಂದಿದ್ದರೆ BPL ಕಾರ್ಡ್ ಸಂಖ್ಯೆನ ಕೆಳಗಡೆ ನಮೂದು ಮಾಡಬೇಕಾಗ್ತದೆ. ಜೊತೆಗೆ ಇನ್ನು ನೆಕ್ಸ್ಟ್ ಪೇಜ್ ಬಂದು 2ನೇ ಪೇಜ್ ಇರುತ್ತೆ. ಅದೇ ಪೇಜಿನ ಹಿಂಬದಿ ಇರುತ್ತೆ, ಅಲ್ಲಿ ಕಾಲಮ್ ನಂಬರ್ 8 ಅದರಲ್ಲಿ ಕೇಳುತ್ತೆ ಫಲಾನುಭವಿಗಳು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಹಾಕಲೇಬೇಕು, ಯಾಕಂದರೆ ಈ ಒಂದು ಬೆನಿಫಿಟ್ ಪಡಿಬೇಕು ಅಂದರೆ ಇನ್ನು ಮುಂದೆ ವೋಟರ್ ID ಕಡ್ಡಾಯ ಮಾಡಿದ್ದಾರೆ, ಅದರಿಂದ ಅಲ್ಲಿ ಎಸ್ ಅಂತ ಹಾಕಲೇಬೇಕು. ನಂತರ ಕೆಳಗಡೆ ಬಂದು ಎಂಟರ್ ದ ಎಫಿಕ್ ನಂಬರ್ ಅಂತ ಕೇಳುತ್ತೆ, ಆ ಕಾಲಮ್ಗೆ ನಿಮ್ಮ ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗ್ತದೆ. ತದನಂತರ 9ನೇ ಕಾಲಮಲ್ಲಿ ಫಲಾನುಭವಿಗಳ ವರ್ಗ ಅಂತ ಕೇಳುತ್ತೆ, ಅಲ್ಲಿ SC ST OBC ಅಲ್ಪಸಂಖ್ಯಾತರು ಇತರರು ಅಂತೇಳಿ 5 ಕಾಲಮ್ಗಳಿದೆ. ಅಲ್ಲಿ ಸ್ನೇಹಿತರೆ ನೀವು ಯಾವುದಿದೆ ಅದನ್ನು ಟಿಕ್ ಮಾಡಬೇಕು. ಇಲ್ಲಿ SC ST ಅವರಾಗಿತ್ತು ಅಂದರೆ RD ನಂಬರ್ನ ಕೇಳುತ್ತೆ, ನೀವು RD ನಂಬರ್ನ ಕೊಡಬೇಕಾಗುತ್ತಂತೆ. ನಾನು ಪವರ್ ಮ್ಯಾನ್ ಅವ್ರನ್ನ ವಿಚಾರಿಸಿ ನೋಡಿದೆ. ಅದೇ ರೀತಿ ಫಲಾನುಭವಿಗಳು ಆದಾಯ ತೆರಿಗೆ ಇಲಾಖೆ ಏನಾದ್ರು ಪಾವತಿ ಮಾಡ್ತಾ ಇದ್ದಾರೆ ಅಂತ ಕೇಳುತ್ತೆ, ಎಸ್ ಅಂತ ಒಂದು ವೇಳೆ ಇತ್ತು ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಬೇಕು. ತದನಂತರ ಇಲ್ಲಿ ಎಸ್ ಅಂತ ಇನ್ ಕೇಸ್ ಎಸ್ ಅಂತ ಇತ್ತು ಅಂದರೆ ಪಾನ್ ನಂಬರ್ ನಮೂದಿಸಿ ಅಂತ ಕೇಳಿದ್ದಾರೆ. ಇಲ್ಲಿ SR ನೋ ಅಂತ ಇದ್ದರೂ ಕೂಡ ಪಾನ್ ನಂಬರ್ ಹಾಕಲೇಬೇಕಂತೆ, ಅದು ಕಡ್ಡಾಯ ಮಾಡಿದಾರಂತೆ. ತದನಂತರ 11ನೇ ಕಾಲಮಲ್ಲಿ ಫಲಾನುಭವಿಗಳ ವೃತ್ತಿ ಸರಿಯಾದದನ್ನು ಟಿಕ್ ಮಾಡಿ. ಸರ್ಕಾರಿ ನೌಕರಿ, IT ಉದ್ಯೋಗಿ, ಸ್ವಯಂ ಉದ್ಯೋಗಿ, ಶಿಕ್ಷಕ, ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಚಾಲಕ, ರೈತ, ಕಾನೂನು ವೃತ್ತಿ, ಗಾರ್ಮೆಂಟ್ಸ್ ಕಾರ್ಮಿಕ, ಬೀದಿ ಬದಿ ವ್ಯಾಪಾರಿ, ಡೆಲಿವರಿ ಏಜೆಂಟು, ಪೌರ್ಮ ಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಇತರರು, ಇಷ್ಟು ಸ್ಟೆಪ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಬೇಕಾಗ್ತದೆ. ಅದರಲ್ಲಿ ಯಾವುದೂ ಇಲ್ಲ ಅಂದರೆ ಇತರರಿಗೆ ಹಾಕಿ ನೀವು ಈ ಒಂದು ಅರ್ಜಿನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಫಿಲ್ ಮಾಡಿದ ನಂತರ ಕೆಳಗಡೆ ಬಂದು ಸಾಕ್ಷಿದಾರರ ಸಹಿ ಅಂತ ಇದೆ, ಅದು ಸರ್ವೇಯರು ಅಂದರೆ ನಿಮಗೆ ಪವರ್ ಮ್ಯಾನ್ಗಳು ನಿಮ್ಮ ಮನೆಗೆ ಬಂದಿರ್ತಾರಲ್ಲ ಅವ್ರು ಸಿಗ್ನೇಚರ್ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಫಲಾನುಭವಿಗಳ ಸೈನ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಸೈನ್ನ ಹಾಕಬೇಕು. ಇಲ್ಲಿ 2 ಕಾಪಿನ ಕೊಡ್ತಾರೆ, ಒಂದು ಕಾಪಿನ ನೀವು ಇಟ್ಕೋಬೇಕು, ಇನ್ನೊಂದು ಕಾಪಿನ ನೀವು ಸಂಬಂಧಪಟ್ಟ ಪವರ್ ಮ್ಯಾನ್ಗಳಿಗೆ ಕೊಡಬೇಕಾಗ್ತದೆ. ಇದು ಸೇಮ್ SIR ನಡೀತಾ ಇದೆಯಲ್ಲ ಅದೇ ರೀತಿ ಕೂಡ ನಡೀತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಸರಿಯಾದ ಡಾಕ್ಯುಮೆಂಟ್ನ ಕೊಡಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಕರಾರು ಪತ್ರ ಅಂದರೆ ಬಾಡಿಗೆದಾರರಾಗಿದ್ದರೆ ಕರಾರು ಪತ್ರನ ಕೊಡಬೇಕು. SC ST ಅವರಾಗಿದ್ದರೆ RD ನಂಬರ್ನ ಕೊಡಬೇಕು. ಜೊತೆಗೆ ನಿಮ್ಮ ಆಧಾರ್ ನಂಬರು, ರೇಷನ್ ಕಾರ್ಡ್ ನಂಬರು, ವೋಟರ್ ID, ಜೊತೆಗೆ ಲೈವ್ ಆಗಿ ಯಾರು ಫಲಾನುಭವಿ ಇದ್ದಾರೆ ಅವ್ರನ್ನ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಇಲ್ಲಿ ಸರ್ಕಾರದಿಂದ ಯಾರು ಪವರ್ ಮ್ಯಾನ್ಗಳು ಅಥವಾ ಲೈನ್ ಮ್ಯಾನ್ಗಳು ಇದ್ದಾರೆ ಅವರ ಮೊಬೈಲ್ಗೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಆ್ಯಪ್ನಲ್ಲಿ ಫೀಡಿಂಗ್ ಅಂದರೆ ಅವರು ನೇರವಾಗಿ ಕೂಡ ನಿಮ್ಮ ಮಾಹಿತಿನ ಅಲ್ಲಿ ಫೀಡ್ ಮಾಡ್ತಾರೆ. ತದನಂತರ ಲೈವ್ ಆಗಿ ಕೂಡ ನಿಮ್ಮ ಫೋಟೋನ ತೆಗೆದು ಅಪ್ಲೋಡ್ ಮಾಡಬೇಕಂತೆ. ಆ ರೀತಿ ಇದೆ ಅಂತ ಹೇಳಿ ಪವರ್ ಮ್ಯಾನ್ಗಳು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ಸ್ನೇಹಿತರೆ ಇಷ್ಟು ದಾಖಲಾತಿಗಳು ಇಟ್ಕೊಂಡು ನೀವು ಈಗಲೇ ರೆಡಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಇಂದಲ್ಲ ನಾಳೆ ಆದರೂ ಈ ಒಂದು ಪವರ್ ಮ್ಯಾನ್ಗಳು ಬರ್ತಾರೆ, ಮಾಹಿತಿನ ಕೊಡಿ. ನಿಮ್ಮ ಉಚಿತ ವಿದ್ಯುತ್ ಸಂಪರ್ಕ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೆ ಬೆಂಬಲ ಸಿಗುತ್ತೆ, ನಾವು ಹೆಚ್ಚು ಮಾಹಿತಿನ ನಿಮಗೆ ನೀಡ್ತೀವಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.